ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಆತ್ಮಜ್ಞಂ ವಿಷ್ಣು ರೂಪಸ್ಥಂ ಅನಂತ ಜ್ಞಾನ ಸಂಯುತಂ ಅಂಧಕಾರ ಹರಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 361ನೆಯ ಭಾಗ. ಶ್ರೀ ಮಹಾವಿಷ್ಣುವು ಭಯಂಕರವೂ ವಜ್ರದೇಹಿಯೂ ಆದ ವರಾಹ ರೂಪ ತಾಳಿ ಭೂಮಿಯನ್ನು ಬಗೆದು ಪಾತಾಳ ಲೋಕವನ್ನು ಪ್ರವೇಶಿಸಿದರೂ ಅಲ್ಲಿಯೂ ಅಗ್ನಿಸ್ತಂಭವು ಏಕಪ್ರಕಾರವಾಗಿದ್ದುದನ್ನು ನೋಡಿದನು. ಅವನು ಕೊರೆದ ರಂಧ್ರದ ಮೂಲಕ ಆದಿಶೇಷಣೆ ಮೊದಲಾದ ಸರ್ಪಗಳೆಲ್ಲ ಹೊರಬಂದವು. ಮೇರು ಪರ್ವತಕ್ಕೆ ಆಧಾರವಾಗಿದ್ದ ಆದಿಕೂರ್ಮ, ಐರಾವತಾದಿ ಅಷ್ಟದಿಗ್ಗಜಗಳು, ಅತಲ ಸುತಲಾದಿ 7 ಪಾತಾಳ ಲೋಕಗಳು, ಅವುಗಳಲ್ಲಿ ವಾಸಿಸುವ ಪ್ರಾಣಿಗಳನ್ನು, ಬಲಿಚಕ್ರವರ್ತಿಯ ರಾಜಧಾನಿಯಾದ ಭೋಗವತಿ ನಗರ, ಇತರ ರಾಕ್ಷಸರ ಗಹ್ವರಗಳಾದ ರಾಕ್ಷಸರ ನಿವಾಸಗಳನ್ನು ನೋಡಿ ವಿಸ್ಮಯಗೊಂಡನು. ಆದರೂ ತೇಜೋಲಿಂಗದ ಮೂಲ ಕಾಣಿಸದೆ ಭೂಮಿಯ ಮೇಲೆ ನೋಡಿದಾಗ ಹೇಗಿದ್ದಿತೋ ಇಲ್ಲಿಯೂ ಹಾಗೇ ಇದ್ದಿತು. ಭೂಮಿಯನ್ನೆಲ್ಲ ಬಗೆದು ಸಮುದ್ರಗಳ ಆಳ ಶೋಧಿಸಿದರೂ ವಿಷ್ಣುವಿಗೆ ಲಿಂಗದ ಮೂಲ ಕಾಣಿಸಲೇ ಇಲ್ಲ. ಒಂದೇ ಸಮನೆ ಭೂಮಿಯನ್ನು ಬಗೆದು ಗೊರಸು ಕೋರೆ ದಾಡೆಗಳೆಲ್ಲ ಸವೆದು ಅವಯವಗಳೆಲ್ಲ ಶಿಥಿಲವಾಗಿ ಆ ವರಾಹವು ಬಳಲಿ ಬಹಳ ಆಯಾಸಗೊಂಡು ನಿತ್ರಾಣವಾಗಿ ಲಿಂಗದ ಮೂಲಾನ್ವೇಷಣದ ಇಚ್ಛೆಯೊಡನೆಯೇ ಅವನ ಗರ್ವವು ಅಡಗಿ ಮೂಲ ನೋಡಲಾಗದೆ ತನ್ನ ಪ್ರತಿಜ್ಞೆ ವಿಫಲವಾಯಿತೆಂಬ ಅರಿವು ಮೂಡಿ ಹಿಂತಿರುಗಿ ಹೋಗಲು ನಿರ್ಧರಿಸಿದವನಿಗೆ ಅಲ್ಲಿಂದ ಒಂದು ಹೆಜ್ಜೆಯನ್ನು ಮುಂದಿಡುವುದಕ್ಕೂ ಸಾಧ್ಯವಾಗಲಿಲ್ಲ. ಹೀಗೆ ಪಾತಾಳದಲ್ಲಿ ಸಿಕ್ಕಿಕೊಂಡ ಮೇಲೆ ಬರಲಾಗದೆ ಆಯಾಸದಿಂದ ಕಣ್ಣು ಮುಚ್ಚಿಕೊಂಡವನಿಗೆ ಆ ತೇಜೋಲಿಂಗವೇ ಮೇಲಕ್ಕೆ ಬರುವ ದಾರಿಯನ್ನು ತೋರಿಸಿತು. ವರಾಹರೂಪಿ ವಿಷ್ಣುವು ತಾನೇ ತೋಡಿದ್ದ ಬೆಲದಿಂದ ಬಹಳ ಪ್ರಯಾಸದಿಂದ ಹೊರಬಂದನು. ಅವನು ಈ ಮಹಾಲಿಂಗದ ಮೂಲವನ್ನು ನನಗೆ ನೋಡಲು ಆಗದಂತೆ ಬ್ರಹ್ಮನಿಗೆ ಶಿರೋಭಾಗವು ನಿಶ್ಚಯವಾಗಿಯೂ ಕಾಣಿಸಿರಲಾರದು ಹೀಗೆಂದು ಭಾವಿಸಿದನು. ಈ ತೇಜೋಲಿಂಗವು ಯಾರಿಂದ ಉದ್ಭವಿಸಿತೋ ಆ ಮಹಾದೇವನನ್ನೇ ಶರಣು ಹೋಗುತ್ತೇನೆ. ಗರ್ವಿಷ್ಠನಾಗಿ ಮಹಾದೇವನನ್ನು ಮರೆತುದರಿಂದಲೇ ನನಗೆ ಪರಾಭವ ಉಂಟಾಯಿತು. ಹೀಗೆಂದು ವಿಚಾರ ಮಾಡಿ ತೇಜೋಲಿಂಗದ ದರ್ಶನವಾದ ಪ್ರದೇಶಕ್ಕೆ ತೆರಳಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.